ಉಮಾಶ್ರೀರವರ ಸಿನಿಪಯಣದ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಉಮಾಶ್ರೀ ಅವರು ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ನಟಿ. 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹೀಗೆ ರಾಜಕೀಯದಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಮಹಿಳಾ ಮತ ಕರ್ನಾಟಕ ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿದ್ದಾರೆ. ಉಮಾಶ್ರೀರವರ ಜನನ ಮೇ 10, 1957. ಉಮಾಶ್ರೀರವರು ಜಾಸ್ತಿ ಪೋಷಕ ನಟಿ ಹಾಗೂ ಹಾಸ್ಯ ಪ್ರಧಾನವಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ನಟನೆ ಎಷ್ಟು ಭಾವನಾತ್ಮಕವಾಗಿ ಇರುತ್ತೆಂದರೆ ಎಂಥವರ ಕಣ್ಣಲ್ಲೂ ನೀರು ತುಂಬುತ್ತದೆ. ಹಾಗೆಯೇ ಹಾಸ್ಯ ಪಾತ್ರದಲ್ಲಂತೂ ಎಲ್ಲರನ್ನೂ ಹೊಟ್ಟೆ ಹುಣ್ಣಾಗುವಂತೆ ನಟಿಸುತ್ತಿದ್ದರು. ಒಟ್ಟಾರೆ ಕನ್ನಡ ಚಿತ್ರರಂಗದ ಒಳ್ಳೆಯ ಪ್ರತಿಭಾನ್ವಿತ ನಟಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಉಮಾಶ್ರೀರವರಿಗೆ 2 ಮಕ್ಕಳಿದ್ದಾರೆ. ಮಗಳು ಗಾಯತ್ರಿ ಡೆಂಟಲ್ ಡಾಕ್ಟರ್ ಹಾಗೂ ಮಗ ವಿಜಯ್ ಕುಮಾರ್ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉಮಾಶ್ರೀ ಮಕ್ಕಳನ್ನು ಒಂಟಿ ತಾಯಿಯಾಗಿ ಬೆಳೆಸಿದ್ದಾರೆ. ಉಮಾಶ್ರೀಯವರಿಗೆ ಗ್ರಾಮೀಣ ಹವ್ಯಾಸಿ, ಪೌರಾಣಿಕ ಮತ್ತು ವೃತ್ತಿಪರ ನಾಟಕಗಳಲ್ಲಿ ಜಾಸ್ತಿ ಅನುಭವ ಇದೆ. ಇವರು ಬೆಂಗಳೂರಿನ ರಾಗಸಂಪದ ಹವ್ಯಾಸಿ ನಾಟಕ ಗುಂಪಿನ ಸದಸ್ಯರಾಗಿದ್ದರು. ಒಡಲಾಳ ನಾಟಕದಲ್ಲಿ ಸಾಕವ್ವ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಉಮಾಶ್ರೀಯವರು 1984ರಲ್ಲಿ ಕಾಶಿನಾಥ್ ಅವರೊಂದಿಗೆ ಅನುಭವ ಚಲನಚಿತ್ರದ ಮೂಲಕ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು. ಆದರೆ 1980ರಲ್ಲಿ ಟಿ.ಎಸ್. ನಾಗಾಭರಣ ನಿರ್ದೇಶನದ ಬಂಗಾರದ ಜಿಂಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಆಗಲೇ ಹೇಳಿದಂತೆ ಉಮಾಶ್ರೀ ಅವರಿಗೆ ಒಳ್ಳೆಯ ಹಾಸ್ಯ ಪ್ರಜ್ಞೆ ಇದ್ದುದರಿಂದ ಒಳ್ಳೊಳ್ಳೆಯ ಅವಕಾಶ ಸಿಗಲು ಪ್ರಾರಂಭವಾಯಿತು. ಅವರು ಹಾಸ್ಯ ಪಾತ್ರ ಮಾಡಲು ಪ್ರಾರಂಭಿಸಿದರು. ವಿಶೇಷತಃ ಎನ್.ಎಸ್. ರಾವ್ ಜೋಡಿ ಬಹಳ ಪ್ರಸಿದ್ಧಿಗೆ ಬಂದಿತು. ನಂತರ ದ್ವಾರಕೀಶ್, ಮೈಸೂರು ಲೋಕೇಶ್, ಸಿಹಿಕೈ ಚಂದ್ರು, ಉಮೇಶ್, ರಮೇಶ್ ಭಟ್, ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ ಮತ್ತು ಕರಿಬಸವಯ್ಯ ಅವರೊಂದಿಗೆ ಹಾಸ್ಯ ಪಾತ್ರಗಳನ್ನು ಮಾಡಿ ತಮ್ಮ ಮನೋಜ್ಞ ಅಭಿನಯದಿಂದ ಎಲ್ಲರ ಮನ ಸೆಳೆದಿದ್ದರು. ಸುಪ್ರಸಿದ್ಧ ನಿರ್ದೇಶಕರಾದಂತಹ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ದೊರೆ ಭಗವಾನ್, ಭಾರ್ಗವ, ಸಂಗೀತಂ ಶ್ರೀನಿವಾಸರಾವ್, ಕೆ.ವಿ. ರಾಜು, ದಿನೇಶ್ ಬಾಬು ಹಾಗೂ ವಿ. ರವಿಚಂದ್ರನ್ ಮತ್ತು ಪೂರಿ ಜಗನ್ನಾಥ್, ಯೋಗರಾಜ್ ಭಟ್ ಇವರೆಲ್ಲರೊಂದಿಗೆ ಕೆಲಸ ಮಾಡಿದ್ದಾರೆ. ಉಮಾಶ್ರೀ ಅವರು ನಟಿಸಿದ ಕೆಲವು ಸುಪ್ರಸಿದ್ಧ ಚಿತ್ರಗಳು ಯಾವುದೆಂದರೆ 1984ರಲ್ಲಿ ಅನುಭವ ಮತ್ತು ನಾನು ನನ್ನ ಹೆಂಡತಿ, 1988ರಲ್ಲಿ ಜನನಾಯಕ, ರಣಧೀರ, 1990ರಲ್ಲಿ ಗೋಲ್ಮಾಲ್ ರಾಧಾಕೃಷ್ಣ, ನಮ್ಮೂರ ಹಮ್ಮೀರ, ಎದುರು ಮನೆ ಮೀನಾ, ನೀನು ನಕ್ಕರೆ ಹಾಲು ಸಕ್ಕರೆ, 1991ರಲ್ಲಿ ಇಬ್ಬರ ಹೆಂಡಿರ ಮುದ್ದಿನ ಪೊಲೀಸ್, 1995ರಲ್ಲಿ ಪುಟ್ನಂಜ, 2000ರಲ್ಲಿ ಯಾರಿಗೆ ಸಾಲತ್ತೆ ಸಂಬಳ, 2001ರಲ್ಲಿ ಕೋತಿಗಳು ಸಾರ್ ಕೋತಿಗಳು. ಇವರ ನಟನೆಯು ದೂರದರ್ಶನ ವಾಹಿನಿಯಲ್ಲೂ ಪ್ರಸಿದ್ಧಿಯಾಗಿತ್ತು. 2019-20ರಲ್ಲಿ ಆರ್ತಿಗೊಬ್ಬ ಕೀರ್ತಿಗೊಬ್ಬ, 2020ರಲ್ಲಿ ಚಿನ್ನರ ಚಿಲಿಪಿಲಿ, 2025-26ರಲ್ಲಿ ಪುಟ್ಟಕ್ಕನ ಮಕ್ಕಳು. ಹೀಗೆಯೇ ಉಮಾಶ್ರೀರವರು ಎಲ್ಲ ಪಾತ್ರಗಳಿಗೂ ಜೀವ ತುಂಬಿ ನಟಿಸುತ್ತಿದ್ದರು. ಉಮಾಶ್ರೀರವರು ಸಕಾರಾತ್ಮಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಗ್ರಾಮೀಣ ಹಳ್ಳಿಗಳಿಗೆ ಅಗತ್ಯಗಳನ್ನು ಎತ್ತಿ ತೋರಿಸಲು ಅವರು ವೇದಿಕೆಯಲ್ಲಿ ಪ್ರದರ್ಶನ ನೀಡುತ್ತಾರೆ. ಹೀಗೆಯೇ ಎಲ್ಲಾ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಉಮಾಶ್ರೀ ಜೀವನದಲ್ಲಿ ಸಾಧನೆ ಮಾಡಿ ಗೆದ್ದಿದ್ದಾರೆ. ಇಂಥ ಉಮಾಶ್ರೀರವರಂತಹ ಕಲಾವಿದರನ್ನು ಪಡೆದ ನಮ್ಮ ಚಿತ್ರರಂಗ ನಿಜಕ್ಕೂ ಧನ್ಯ. ಇಂಥ ಒಂದು ಪ್ರತಿಭಾನ್ವಿತ ನಟಿಯೊಬ್ಬರು ಇದ್ದರೆ ಎಲ್ಲಾ ಕ್ಷೇತ್ರದಲ್ಲೂ ಅಭಿವೃದ್ಧಿ ಹೊಂದುವುದರಲ್ಲಿ 2 ಮಾತಿಲ್ಲ. ಹೀಗೆಯೇ ಅವರ ಕಲಾ ಸೇವೆ ಇನ್ನಷ್ಟು ಮುಂದುವರಿಯಲಿ ಎಂದು ಹೇಳುತ್ತಾ, ಹಾಗೆಯೇ ಉಮಾಶ್ರೀ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ. ಉಮಾಶ್ರೀರವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ